ನಮಸ್ಕಾರ ವೀಕ್ಷಕರೇ, HTV ಕನ್ನಡದ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಚಾಮರಾಜನಗರ ಭೇಟಿ ಮೂಢನಂಬಿಕೆಯಲ್ಲ, ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ಬಿಜೆಪಿ ವಿರುದ್ಧ ವಾಗ್ದಾಳಿ. ಚಾಮರಾಜನಗರ ಜಿಲ್ಲೆ ಭೇಟಿ ನೀಡಿದ್ರೆ ಅಧಿಕಾರ ಕಳೆದುಕೊಳ್ತಾರೆ ಎಂಬ ಮಾತು ಮೂಢನಂಬಿಕೆ ಮಾತ್ರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ಮಾತನಾಡಿದ ಅವರು, ನಾನು ಇದನ್ನ ಗಂಭೀರವಾಗಿ ಹೇಳಿಲ್ಲ, ತಮಾಷೆಗೆ ಮಾತ್ರ ಹೇಳಿದೆ. ಈಗಾಗಲೇ ಹಲವಾರು ಬಾರಿ ಚಾಮರಾಜನಗರ, ಗುಂಡ್ಲುಪೇಟೆ ಹಾಗೂ ಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡಿದ್ದೇನೆ ಎಂದರು. ಶಾಸಕ NA ಹ್ಯಾರಿಸ್ ಅವರ ಮನೆ ಮೇಲೆ ನಡೆದ ಇಡಿ ದಾಳಿಯ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ, ಬಿಜೆಪಿ ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದೆ, ಬಿಜೆಪಿಯವರ ಮೇಲೆ ದಾಳಿ ಯಾಕೆ ನಡೀತಾ ಇಲ್ಲ ಎಂದು ಪ್ರಶ್ನಿಸಿದರು. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿದ ಅವರು, ಇದನ್ನ ವಿರೋಧಿಸಿದವರಿಗೂ ಈಗ ಅದರ ಮಹತ್ವ ಅರಿವಾಗಿದೆ. ಗ್ಯಾರಂಟಿ ಯೋಜನೆ ಜನಪರವಾಗಿದೆ ಎಂದರು. ಶರಣಗೌಡ ಕಂದಕೂರ ಪರಿಹಾರ ವಿಚಾರವಾಗಿ ಯಾರಿಗೂ ತಾರತಮ್ಯ ಮಾಡದೆ ಪರಿಹಾರ ನೀಡುತ್ತೇವೆ, ಶಾಸಕರು ಕೇಳಿದ್ರೆ ಕೂಡಲೇ ನೀಡಲಾಗುತ್ತದೆ ಎಂದು ಭರವಸೆಯನ್ನ ನೀಡಿದರು. ಮಹಿಳಾ ಮೀಸಲಾತಿ ಮಸೂದೆ ವಿಚಾರದಲ್ಲಿ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ, ನಿಜವಾದ ಮಹಿಳಾ ವಿರೋಧಿಗಳು ಬಿಜೆಪಿಯವರು. ಮಹಿಳಾ ಮೀಸಲಾತಿಗೆ ನಮ್ಮ ವಿರೋಧವಿಲ್ಲ, ಡಿಲಿಮಿಟೇಷನ್ಗೆ ಮಾತ್ರ ವಿರೋಧ ಎಂದು ಹೇಳಿದರು. ಚಾಮರಾಜನಗರ ಆಕ್ಸಿಜನ್ ದುರಂತದ ಬಗ್ಗೆ ಮಾತನಾಡಿದ ಅವರು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವುದಾಗಿ ತಿಳಿಸಿದ್ದಾರೆ. ದಾವಣಗೆರೆ ಉಪಚುನಾವಣೆಯ ಕುರಿತು ಮಾತನಾಡಿದ ಸಿಎಂ, 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಅದೆಲ್ಲ ನಂಬಿಕೆ ಇಲ್ಲ ನನಗೆ. ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಕಳ್ಕೊತೀವಿ ಅನ್ನೋದರಲ್ಲಿ ನಂಬಿಕೆ ಇಲ್ಲ. ನಾನು ಮೂಢನಂಬಿಕೆಗಳಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ. ಅದರಿಂದ ಚಾಮರಾಜನಗರಕ್ಕೆ ಅನೇಕ ಸಾರಿ ಬಂದಿದ್ದೀನಿ. ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೀನಿ, ಗುಂಡ್ಲುಪೇಟೆಗೂ ಬಂದಿದ್ದೀನಿ. ಚುನಾವಣೆ ಬಂದಿರಲಿಲ್ವಾ? ಹೌದು. ಮತ್ತೆ ಇಲ್ಲಿ ಬಂದಾಗಲೆಲ್ಲ ಅಧಿಕಾರ ಗಟ್ಟಿಯಾಗುತ್ತೆ ಅಂತ ಹೇಳಿದ್ರಿ, ಅಂದರೆ ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ಬಟ್ ನಾಟ್ ಸೀರಿಯಸ್ ಅಬೌಟ್. ಅದ್ರ ಬಗ್ಗೆ ಸೀರಿಯಸ್ ಆಗಬೇಡಿ, ಸುಮ್ಮನೆ ತಮಾಷೆಗೆ ಹೇಳಿ. ನನಗೆ ಪ್ರಾಸಂಗಿಕವಾಗಿ ಹೇಳಿದ್ದದು. ಅಧಿಕಾರ ಹೋಗ್ತದೆ ಅಂತಾರೆ, ನನ್ನ ಅಧಿಕಾರ ಗಟ್ಟಿನೇ ಆಗ್ತಾ ಇದೆ ಅಂತ ಹೇಳಿದೆ. ಕೇಂದ್ರ ಸರ್ಕಾರದವರು ಯಾವಾಗಲೂ ಕಾಂಗ್ರೆಸ್ನವ್ರನ್ನೇ ಗುರಿ ಇಟ್ಕೊಂಡು ಮಾಡ್ತಾರೆ. BJPಯವರು ಮೇಲೆ ಮಾಡ್ತಾರ, ಮನೆ ಮೇಲೆ ರೈಡ್ ಮಾಡ್ತಾರ. ತಮ್ಮ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲಾ ಪಕ್ಷಗಳು ಮತ್ತು ಎಲ್ಲಾ ರಾಜ್ಯಗಳು ಕಾಪಿ ಮಾಡ್ತಾ ಇದ್ದಾರೆ. ತಮ್ಮ ಈಗ ಯಾರು ವಿರೋಧ ಮಾಡಿದ್ರು ಅವ್ರಿಗೆ ಈಗ ಗೊತ್ತಾಯ್ತಲ್ಲ, ಗ್ಯಾರಂಟಿ ಯೋಜನೆಗಳು ಬಡವ್ರಿಗೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮಗಳು ಅಂತ ಗೊತ್ತಾಯ್ತಲ್ಲ. ಸಿಎಂ ತಮ್ಮ ಕ್ಷೇತ್ರದ ಸತ್ತವ್ರಿಗೆ ಮಾತ್ರ ಪರಿಹಾರ ಕೊಡ್ತಿದ್ದಾರೆ, ಬೇರೆ ಕ್ಷೇತ್ರಗಳಲ್ಲಿ ಸತ್ತವ್ರಿಗೆ ಪರಿಹಾರ ಕೊಡ್ತಿಲ್ಲ ಅಂತ JDS ಶಾಸಕ ಪತ್ರ ಬರ್ತಿದ್ರು ಸರ್ ನಿಮಗೆ. ಯಾರು? ಶರಣಗೌಡ ಕಂದಕೂರ್. ಎಲ್ರಿಗೂ ಕೊಡ್ತೀವಿ ಸರ್. 6 ಜನ ಸತ್ತಲ್ಲ ಸರ್, ಮೊನ್ನೆ 6 ಜನ ಸತ್ತಲ್ಲ ಸರ್, ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ 5 ಲಕ್ಷ. ನಮ್ಮ ಕ್ಷೇತ್ರದ 4 ಜನ ಸತ್ತಿದ್ರು, ಅವ್ರಿಗೆ ಪರಿಹಾರ ಇನ್ನೂ ಕೊಟ್ಟಿಲ್ಲ ಅಂತ. ಅವ್ರು ಕೇಳಿದ್ರೆ ಕೊಡ್ತೀನಿ, ಕೇಳಿಲ್ಲ ಅವರು, ಕೊಡ್ತೀವಿ. ಗುಂಡ್ಲುಪೇಟೆಯಲ್ಲಿ ಸತ್ತಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ಅಲ್ಲಿ ನಾರ್ತ್ ಕರ್ನಾಟಕ ಗುರುಮಟ್ಕಲ್ ಸರ್, ಗುರುಮಿಟ್ಕಲ್ ಯಾದಗಿರಿ. ಗುರುಮಿಟ್ಕಲ್ ಬಂದು ಅವ್ರು MLA ಬಂದು ನನಗೆ ಕೇಳಿದ್ರೆ ಕೊಡ್ತೀನಿ, ಅಥವಾ ನಮಗೆ ಗೊತ್ತಾದರೂ ಕೂಡ ಕೊಡ್ತೀವಿ. ಸರ್, ಕಾಂಗ್ರೆಸ್ ಪಕ್ಷದವರು ಮಹಿಳಾ ವಿರೋಧಿಗಳಂತೇಳಿ ದೇಶಾದ್ಯಂತ ಬಿಜೆಪಿಯವರು ಒಂದು ರ್ಯಾಲಿ ಸ್ಟಾರ್ಟ್ ಮಾಡಿದ್ದಾರೆ. ಬಿಜೆಪಿಯವರೇ ಮಹಿಳಾ ವಿರೋಧಿಗಳು. ಮಹಿಳಾ ಮೀಸಲಾತಿಗೆ ಯಾವಾಗ ಶುರುವಾದ್ದು ಮಹಿಳಾ ಮೀಸಲಾತಿ? 73, 74 ಅಮೆಂಡ್ಮೆಂಟ್ ಮಾಡಿದವ್ರು ಯಾರು? ಅದನ್ನು ವಿರೋಧ ಮಾಡಿದವ್ರು ಯಾರು? 73, 74 ಅಮೆಂಡ್ಮೆಂಟು ಮಹಿಳಾ ಮೀಸಲಾತಿಯನ್ನು ಲೋಕಲ್ ಗೌರ್ಮೆಂಟ್ಸ್ಗಳಲ್ಲಿ ಕೊಡಬೇಕು ಅಂತ ಮಾಡಿದವರು ಕಾಂಗ್ರೆಸ್ನವರು. ಅದನ್ನು ರಾಜ್ಯಸಭೆಯಲ್ಲಿ ಕೆಡುವುದವ್ರು ಯಾರು? ಯಾರ್ರೀ ಗೊತ್ತಾ ನಿಮಗೆ? ಮತ್ತು ಇದನ್ನು ಮಾಡಿದವ್ರು ಯಾರು? 73rd, 74th ಅಮೆಂಡ್ಮೆಂಟ್ ಮಾಡಿದವ್ರು ಯಾರು? ರಾಜೀವ್ ಗಾಂಧಿಯವರು ಯಾವ ಪಾರ್ಟಿಯವರು? ಮತ್ತು ಅದನ್ನು ವಿರೋಧ ಮಾಡಿದವರು
NDA ವಿರೋಧ ಮಾಡಿತ್ತು. NDA ಅಂದರೆ ಯಾರು? BJP. ಮತ್ತು ಅವರು ಈಗ ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ಡಿಲಿಮಿಟೇಷನ್ನು ಸೇರಿಸಿ ತಂದಿದ್ದಾರೆ. ನಾವು ವುಮೆನ್ ರಿಸರ್ವೇಷನ್ಗೆ ವಿರೋಧ ಅಲ್ಲ, ಡಿಲಿಮಿಟೇಷನ್ಗೆ ವಿರೋಧ ಅಷ್ಟೇ. ಡಿಲಿಮಿಟೇಷನ್ ಹಿಂದಿ ಗ್ರೇಡ್ ಕೋರ್ಟ್ಗೆ ಹೋಗಿತ್ತಲ್ಲ ಸರ್, ಕೋರ್ಟಲ್ಲಿ ಈ ಬಾರಿ ಗ್ರೇಡ್ ಬೇರೆ ಮಾರ್ಕ್ಸ್ ಕೊಡಿ ಅಂಕ ಕೊಡಿ ಅಂತ ಈ ವರ್ಷ ಮಾರ್ಕ್ಸ್ ಕೊಡಿ, ಮುಂದಿನ ವರ್ಷ ನೀವು ತೀರ್ಮಾನ ಮಾಡಿ ಅಂತ ಹೇಳಿದ್ದಾರೆ. ಸರ್ ಇವತ್ತು ಆಕ್ಸಿಜನ್ ಸಂತ್ರಸ್ತರಿಗೆ ಸರ್ಕಾರಿ ಉದ್ಯೋಗ ಕೊಡ್ತಾ ಇದ್ದೀರಿ, ಕೊಟ್ಟ ಭರವಸೆ ಈಡೇರಿಸ್ತಾ ಇದ್ದೀರಿ. ಮತ್ತೆ ಯಾರು ತಪ್ಪಿತಸ್ಥರು ಅನ್ನೋದೇ ಗೊತ್ತಾಗಲ್ಲ ಇದುವರೆಗೆ. ತಪ್ಪಿತಸ್ಥರ ವಿರುದ್ಧ ಯಾವುದೇ ಒಂದು ಕ್ರಮವೂ ಆಗಿಲ್ಲ ಸರ್. ಮೈಸೂರು DC ವಿರುದ್ಧ ತಮ್ಮ ಭರವಸೆ ಈಡೇರಿಸ್ತಾ ಇರ್ತವೆ, ಏನು ಭರವಸೆ ಕೊಟ್ಟಿದ್ದೀರಿ ಅವಾಗೆಲ್ಲ ಇವತ್ತು ಕೊಡ್ತಾ ಇದ್ದೀರಿ. ಬಟ್ ತಪ್ಪಿತಸ್ಥ ಯಾರು ಅನ್ನೋದೇ ಗೊತ್ತಾಗಲ್ಲ ಇದುವರೆಗೆ. ತಪ್ಪಿತಸ್ಥರು ಅಂದರೆ ಆಕ್ಸಿಜನ್ ದುರಂತದಲ್ಲಿ ಆಕ್ಷನ್ ತಗೊಳಕ್ಕೆ ಅಧಿಕಾರಿಗಳು ಅಲ್ಲಿ ಯಾರು ಸರ್ ಆ ಪ್ರಕರಣಕ್ಕೆ? ಹೇಳ್ತೀನಿ, ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ಅಲ್ಪಸಂಖ್ಯಾತರಿಗೆ ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ ಸರ್, ಹಾಗಾಗಿ ಅದ್ರ ಬಗ್ಗೆ ಏನು ರಿಯಾಕ್ಷನ್ ಸರ್? ಏನಂತ? ಅದೇ ಅಲ್ಪಸಂಖ್ಯೆ ಕಡೆಗಣಿಸ್ತಾ ಇದ್ದಾರೆ ಅಂತ, ಟಿಕೆಟ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ನಿಮ್ಮ ತಪ್ಪನ್ನು ತಿದ್ದುಕೊಳ್ಳಿ ಅಂದ್ಬಿಟ್ಟು ಏನೋ ಮುಖಂಡಗಳಿಗೆ ಪತ್ರ ಬರೆದಿದ್ದಾರೆ ಅಂತ ಸರ್. ಹೈಕಮಾಂಡು ತೀರ್ಮಾನ ತಗೊಳ್ಳುವಾಗ ಅಲ್ಪಸಂಖ್ಯಾತ ಲೀಡರ್ಗಳಿದ್ದರು, ಅವ್ರ ಎದುರುಗಡೆನೇ ತೀರ್ಮಾನ ಆಯಿತು, ಅವರು ಒಪ್ಕೊಂಡ್ರು. ಆಮೇಲೆ ಯಾಕೆ ಕೆಲವರು ವಿರೋಧ ಮಾಡಿದ್ರು? ಅದಕ್ಕೆ ಸರ್, ಎರಡು ಕ್ಷೇತ್ರದಲ್ಲಿ ಗೆಲ್ತೀರಾ ಸರ್? ಕಾಂಗ್ರೆಸ್ ಗೆಲ್ಲುತ್ತಾ ಸರ್? ಉಪಚುನಾವಣೆ ಎರಡು ಕ್ಷೇತ್ರ ಕಾಂಗ್ರೆಸ್ ಗೆಲ್ಲುತ್ತಾ? ಎರಡೂ ಕಡೆ ಗೆಲ್ತೀವಿ. ಇದಾಗಿತ್ತು HTV ಕನ್ನಡದ ಬ್ರೇಕಿಂಗ್ ನ್ಯೂಸ್. ಮತ್ತೆ ಸಿಗ್ತೀವಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ನ ಜೊತೆಗೆ.